ಕಾಲ್ ಮೀಡಿಯಾಕರ್ ಆಗಿ ಬಿಹೇವ್ ಮಾಡ್ಬೇಕು. ಏನಾಗುತ್ತೋ ಜೀವನ. ನೀವ್ ಜಾಸ್ತಿ ಈ ತುಂಬಾ ಜನ ತಪ್ಪಿದೆ ಮಾಡೋದು, ಪ್ರಿಲಿಮ್ಸ್ ಆದ್ಮೇಲೆ ಈ ಸತಿ ಪಾಸ್ ಆಗೇ ಆಗ್ತೀನಿ ಅಂತ ಊರ್ ತುಂಬಾ ಹೇಳ್ಕೊಂಡ್ ಬಂದ್ಬಿಡ್ತಾರೆ. ದಟ್ ಇಸ್ ವೇರ್ ದ ನಜರ್ ಫಾಲ್ಸ್. ದೃಷ್ಟಿ ಬಿದ್ರೆ ಪ್ರಪಂಚ ಉಲ್ಟಾ ಆಗಾದ್ರೂ ಫೇಲ್ ಆಗ್ತೀರ. ಐ ಟೆಲ್ ಯು, ಎಷ್ಟೊಂದ್ ಸತಿ ನೀವು ನೋಡಿ, ಯಾರ್ ಫೇಲ್ ಆಗ್ತೀನಿ ಅಂತ ಅನ್ಕೊಂಡ್ ಯಾರಿಗೂ ಹೇಳಿರಲ್ವಲ್ಲ ಅವ್ನ್ ಪಾಸ್ ಆಗಿರ್ತಾನೆ. ಯಾರು ಓವರ್ ಕಾನ್ಫಿಡೆಂಟ್ ಆಗಿ ಈ ಸತಿ ಪಾಸ್ ಆಗೇ ಆಗ್ತೀನಿ ಅನ್ಕೊಂಡಿರ್ತಾನೆ ಫೇಲ್ ಆಗಿರ್ತಾನೆ. ಎಲ್ಲೋ ಒಂದ್ ಕಡೆ ಉಲ್ಟಾ ಹೊಡ್ಬಿಟ್ಟಿರುತ್ತೆ, ಮಾರ್ಕಿಂಗ್ ಅಲ್ಲಿ ಎಲ್ಲೋ ತಪ್ಪು ಮಾಡಿರ್ತಾನೆ, ಅಥವಾ ಇವ್ನ್ ಕರೆಕ್ಟ್ ಮಾಡಿರೋ ಕ್ವಶನ್ಸ್ ಎಲ್ಲ UPSC ಅವ್ರು ಕಟ್ ಮಾಡ್ಬಿಟ್ಟಿರ್ತಾರೆ, ಈ ಕ್ವಶನ್ ವ್ಯಾಲಿಡ್ ಅಲ್ಲ ಅಂತ. ನನ್ ಫ್ರೆಂಡೇ ಇದೆ ಪಾಪ, ಲಾಸ್ಟ್ ಇಯರ್ 3 ಕ್ವಶನ್ ನಿಮ್ಗೆ ಕಾಲ್ ಇನ್ವ್ಯಾಲಿಡೇಟ್ ಮಾಡಿದ್ರು UPSC ಅವರು. ಇದ್ರ ಜೊತೆ ಒಂದ್ ಕ್ವಶನ್ ತಪ್ಪೇ ಕೀ ಆನ್ಸರ್ ಕೊಟ್ಟಿದ್ದಾರೆ, 1-2 ಕ್ವಶನ್ ತಪ್ಪು ಕೀ ಆನ್ಸರ್ ಕೊಟ್ಟಿದ್ದಾರೆ. ಅವ್ನ್ ದುರಾದೃಷ್ಟ ಏನಂದ್ರೆ 5 ಕ್ವಶನ್ ಕರೆಕ್ಟ್ ಮಾಡಿದ್ದ. ಈಗ 5 ತಪ್ಪಾಯ್ತು, ನೆಗೆಟ್ ಆಯ್ತು ಅಂದ್ರೆ 2.5 ಮಾರ್ಕ್, ಆಲ್ಮೋಸ್ಟ್ ಎಲ್ಲಾದ್ರಲ್ಲೂ 2.5 ಮಾರ್ಕ್ ಹೋಯ್ತು. ಅಂಡ್ ಇಲ್ಲಿ ಪಾಸ್ ಆಗದೆ 2-3 ಮಾರ್ಕ್ ಅಲ್ಲಿ, 15 ಮಾರ್ಕು ಇಲ್ಲೇ ಹೊರಟೋದ್ರೆ ಅವನೇ ಇಲ್ಲಿಂದ ಪಾಸ್ ಆಗ್ತಾನೆ, ಕೊನೆಗೆ ಬಡ್ಕೊಂತಾನೆ. ಅಂಡ್ ಇನ್ನೊಂದು ಬಡ್ಕೊಳಕ್ಕೂ ಟೈಮ್ ಇರಲ್ಲ, ಬಿಕಾಸ್ UPSC ರಿಸಲ್ಟ್ ಬರೋದು, ಐ ಮೀನ್ ನಿಮ್ ಮಾರ್ಕ್ಸ್ ರಿಲೀಸ್ ಮಾಡೋದು ಇಸ್ ಆಫ್ಟರ್ 1 year. You have written your prelims on May 25th last year. They'll release your prelims marks in May 12th or May 13th of the next year. ಎಲ್ಲಾ ಸರ್ಕಲ್ ಮುಗ್ದಾದ್ಮೇಲೆ. ಸೊ May 12, 13 ಮುಗ್ದಾದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋದ್ರೆ ಮುಂದಿನ ವರ್ಷ ಪ್ರಿಲಿಮ್ಸ್ ಹಾಳು ಮಾಡ್ಕೊಂತಾರೆ, ಬಿಕಾಸ್ ಯು ಪ್ರಿಲಿಮ್ಸ್ ಇನ್ ನೆಕ್ಸ್ಟ್ 10 days. ಸೊ ಏನ್ ಮಾಡ್ತಾನೆ, ಹಾಳಾಗೋದ್ರೆ ಹೋಯ್ತು ಇದನ್ ಬರೆಯೋಣ ಅನ್ಕೊಂತಾನೆ. ಸೊ ಈ ಮಿಸ್ಟೇಕ್ ನೀವು ಮಾಡಬೇಡಿ. ಆಫ್ಟರ್ ಯು ಕ್ಲಿಯರ್ ಯುವರ್ ಪ್ರಿಲಿಮ್ಸ್ ಸೈಲೆಂಟ್ ಆಗಿ ಬಂದ್ಬಿಡಿ. ಪಾಸ್ ಆಗ್ತೀನಾ, ಆಗ್ಬೋದು, ಆಗಲ್ವಾ, ಆಗಲ್ಲ, ಕಷ್ಟ ಆಯ್ತು, ಈಸಿ, ಗೊತ್ತಿಲ್ಲ. ಸೊ ಅಲ್ಟಿಮೇಟ್ಲಿ ಯು ಶುಡ್ ಹ್ಯಾವ್ ರೆಡಿಮೇಡ್ ಆನ್ಸರ್ಸ್ ಟು ಎವ್ರಿ ಸಿಂಗಲ್ ಪರ್ಸನ್. ನಾವು ತುಂಬಾ ಸತಿ ಏನ್ ಮಾಡ್ತೀರಿ, ಅದೇನೋ ಒಂದು ಸ್ಟಾರ್ಡಮ್ ಸಿಕ್ಬಿಡುತ್ತೆ ಅಂತ ಬಂದಿದ ತಕ್ಷಣ, ಎಕ್ಸಾಮ್ ಅಲ್ಲಿ ಬಂದಿದ ತಕ್ಷಣ ಪೇಪರ್ ಬಿಸಾಕ್ಬಿಟ್ಟು ಈ ವರ್ಷ ಯಾವನ್ ಫೇಲ್ ಮಾಡ್ತಾನೆ ನಾನು ನೋಡ್ತೀನಿ ಅಂತ ಹೇಳ್ತೀವಿ. ಅಲ್ಲಿ ಶನಿ ದೇವ್ರು ಕಾಯ್ಕೊಂಡು ಕೂತಿರ್ತಾನೆ, ಬಾಕಂದ ತುಂಬಾ ದಿನ ಆಗಿದೆ ಯಾರು ಸಿಕ್ಕಿಲ್ಲ ನನಗೆ ಅಂತ. ಹೆಗ್ಲೇ ಇರಿದ್ರೆ ದುರಾದೃಷ್ಟ ಹೆಂಗಿರುತ್ತೆ ಅಂದ್ರೆ, ನೀವು ಮಾಡಿದ ಕ್ವಶನ್ ಎಲ್ಲ ಅವನು ನೆಗೆಟ್ ಮಾಡ್ಬೋದು, ಮಾಡಿದ ಕ್ವಶನ್ ಎಲ್ಲ ತಪ್ಪ ಆನ್ಸರ್ ಕೊಡ್ಬೋದು. ಅವಾಗ ನೀವು ಮಾರ್ಕ್ ಮಾಡಿರೋದ್ರಲ್ಲಿ ಅಲ್ಲಿ OMR ಕರೆಕ್ಟ್ ಆಗಿ ರೀಡ್ ಮಾಡದೇ ಇರ್ಬೋದು, 1000 ಆಗ್ಬಿಡುತ್ತೆ. ಸೊ ದೇವ್ರನ್ನ ಒಂದ್ ಭಾರ ಹಾಕ್ಬಿಟ್ಟು ಸುಮ್ನೆ ಹೊರಗಡೆ ಬನ್ನಿ. ಯಾರು ಕೇಳಿದ್ರು ನನ್ಗೆ ಏನು ಆಗೇ ಇಲ್ಲ, ನಾನು ಆಗಲ್ಲ, ಆದ್ರೆ ನೋಡೋಣ, ಇಷ್ಟೇ ಹೇಳ್ಬೇಕು. ನೀವು ಬಂದು ನೋಡೋಣ ಯಾಕಾಗಲ್ಲ ಅಂತ ಹೇಳಿದ್ರೆ ಹಿಂಗೆ ತಥಾಸ್ತು ಅಂತ ದೇವತೆಗಳು ಒಂದೇ ಸತಿಗೆ ಕೊಡ್ತಾರೆ. ಎಸ್, ಸೊ ಬಿ ವೆರಿ ಕೇರ್ಫುಲ್.